ಹಾಯ್ ಎವ್ರಿವನ್, ನಾನು ನಿತೀಶ್. ನೀವು ನೋಡ್ತಾ ಇರೋ ಟೆಕ್ ಬ್ಲಾಗ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಪೋಟ್ರಾನಿಕ್ಸ್ ರಫ್ ಪ್ಯಾಡ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಇದರಲ್ಲಿ ತುಂಬ ಅಮೇಝಿಂಗ್ ಫೀಚರ್ಸ್ ಇದೆ. ಸೊ ಇದರಲ್ಲಿ 8.5 ಇಂಚಸ್ ಸ್ಕ್ರೀನ್ ಕೂಡ ಇದೆ, ಒಂಥರ ಟ್ಯಾಬ್ಲೆಟ್ ರೀತಿಯಲ್ಲಿ. ಸೊ ಇದ್ರ ಬಗ್ಗೆ ನಾನು ತುಂಬ ಎಕ್ಸ್ಪ್ಲೈನ್ ಮಾಡುತ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಇವಾಗ ಪೋಟ್ರಾನಿಕ್ಸ್ ರಫ್ ಪ್ಯಾಡ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇದ್ರ ಫೀಚರ್ಸ್ ಏನೇನಿದೆ ಅಂತ ಇದ್ರ ಮೇಲೆ ನಾನು ತೋರಿಸ್ಬಿಡ್ತೀನಿ. ಸೊ ಇದ್ರ ಮೇಲೆ ನೋಡಿರ್ಬೋದು, ಈ ಈಸಿ ರೈಟಿಂಗ್ ಆ್ಯಂಡ್ ಪೋರ್ಟೇಬಲ್, ತುಂಬ ಪೋರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಸೇಫ್ ಟ್ರೀಸ್ ಅಂತಾಗಿದೆ. ಸೇಫ್ ಟ್ರೀಸ್ ಅಂದರೆ ನೀವು ಪೇಪರ್ಸ್ ಏನು ವೇಸ್ಟ್ ಆಗೋಲ್ಲ ಇದು ಯೂಸ್ ಮಾಡೋದ್ರಿಂದ, ಆ ಥರ. ಸೊ ಮ್ಯಾಗ್ನೆಟಿಕ್ ಡಾಟ್ಸು, ನಾನು ಅದ್ರ ಬಗ್ಗೆ ನಾನು ತೋರಿಸ್ಕೊಡ್. ಇದು ಬಂದ್ಬಿಟ್ಟು ಅರೌಂಡ್ 2 years ಬ್ಯಾಟ್ರಿ ಲೈಫ್ ಬರುತ್ತೆ. ಇದು 3 ವೋಲ್ಟೇಜ್ ಬ್ಯಾಟ್ರಿ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಾನ್ ರೇಡಿಯೋ ಆ್ಯಕ್ಟಿವ್ ಅಂದರೆ, ಸೊ ನಮ್ಮ ಕಣ್ಣುಗಳಿಗಾಗಿರೋ ಏನೂ ಎಫೆಕ್ಟ್ ಆಗೋಲ್ಲ. ಸೊ ಐಸ್ಗೆ ಸ್ಟ್ರೈನ್ ಏನೂ ಆಗೋಲ್ಲ ಅಂದ್ಬಿಟ್ಟು ಇದು ನಾನ್ ರೇಡಿಯೋ ಆ್ಯಕ್ಟಿವು. ಪ್ಲಸ್ 8.5 ಇಂಚಸ್ ಡಿಸ್ಪ್ಲೇ ಇದು. ಸೊ ಇದರಲ್ಲಿ 3 ಮಾಡಲ್ಸ್ ಬರುತ್ತೆ ಆ್ಯಕ್ಚುಲಿ. ಸೊ ಒಂದು 10 ಇಂಚಸ್ ಬರುತ್ತೆ, ಇನ್ನೊಂದು 12 ಇಂಚಸ್ ಬರುತ್ತೆ. ಪ್ಲಸ್ ಇದೇ ಮಾಡಲಲ್ಲಿ 3 ಕಲರ್ಸ್ ಬರುತ್ತೆ. ನನ್ನ ಹತ್ರ ಇರೋದು ಇದೊಂಥರ ಬ್ಲೂಯಿಶ್ ಕಲರ್ ಬರುತ್ತೆ. ಸೊ ಇನ್ನೊಂದು ಪಿಂಕ್ ಕಲರ್ ಬರುತ್ತೆ, ಇನ್ನೊಂದು ಬ್ಲ್ಯಾಕ್ ಕಲರ್. ಸೊ ಈ ಥರ 3 ಕಲರ್ಸಲ್ಲಿ ಬರುತ್ತೆ ಇದು. ಸೊ ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಸೇಮ್ ಅದೇ ಫೀಚರ್ಸು ಇಲ್ಲಿ ಬರ್ತಿದ್ದಾರೆ. ಸೊ ಇನ್ನು ಇದ್ರ ಮೇಲೆ MRP ಬಂದ್ಬಿಟ್ಟು 899 ಅಂತ ಒಂದು ಪ್ರೈಸ್ ಹಾಕಿದೆ ಟ್ಯಾಗು. ಸೊ ಇದು ಆ್ಯಕ್ಚುಲಿ 899 ಪ್ರೈಸ್ ಟ್ಯಾಗ್ ಇಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅರೌಂಡ್ 400 ರುಪೀಸಲ್ಲಿ ಸಿಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದ್ರ ಮೂಲಕ ಬೈ ಮಾಡ್ಬೋದು. ಪ್ಲಸ್ 1 year ವಾರಂಟಿ ಕೂಡ ಇದೆ ಇದು. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಏನೇನು ಬರುತ್ತೆ ಅಂತ ನಾನು ತೋರಿಸ್ತೇನೆ. ಇದು ಒಂಥರ ಡಿಜಿಟಲ್ ಸ್ಲೇಟ್ ಇದ್ದ ಹಾಗೆ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಮತ್ತು ಡ್ರಾಯಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಪ್ಯಾಕಿಂಗ್ ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಪ್ಯಾಕಿಂಗ್ ಚೆನ್ನಾಗೇ ಮಾಡಿದ್ದಾರೆ. ಸೊ ನೋಡೋದಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಪೋಟ್ರಾನಿಕ್ಸ್ ಬ್ರ್ಯಾಂಡಿಂಗ್ ಇದೆ ಇದ್ರ ಮೇಲೆ, ಪೋಟ್ರಾನಿಕ್ಸ್ ಅಂತ. ಸೊ ಇಲ್ಲಿ ಸ್ಟೈಲಿಶ್ ಪೆನ್ ಇದಕ್ಕೆ. ಸೊ ಇಲ್ಲಿ ಏನೇ ಬರೆಯೋದಕ್ಕಾದ್ರೂ ಸ್ಟೈಲಿಶ್ ಪೆನ್ನು. ಇನ್ನು ಇಲ್ಲಿ ನೋಡ್ಬೋದು ನೀವು ಬ್ಯಾಕ್ ಸೈಡು ಮ್ಯಾಗ್ನೆಟಿಕ್ ಡಾಟ್ಸ್ ಅಂತ ಬರ್ದಿತ್ತಲ್ಲ ಬಾಕ್ಸ್ ಮೇಲೆ, ಅದು ಮ್ಯಾಗ್ನೆಟಿಕ್ ಡಾಟ್ಸ್, 4 ಮ್ಯಾಗ್ನೆಟಿಕ್ ಡಾಟ್ಸ್ ಇರುತ್ತೆ ಇದು. ಸೊ ಯಾವುದೇ ಐರನ್ ಸರ್ಫೇಸ್ ಮೇಲೆ ಬೇಕಾದ್ರೂ ಇದು ಸ್ಟಿಕ್ ಮಾಡ್ಬೋದು. ಸೊ ಲೈಕ್ ಎಕ್ಸಾಂಪಲ್ ಫ್ರಿಜ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಐರನ್ ಸರ್ಫೇಸ್ ಮೇಲೆ ಯೂಸ್ ಮಾಡ್ಕೊಬೋದು ಈಸಿಯಾಗಿ. ಸೊ ಪ್ಲಸ್ ಇದರಲ್ಲಿ ನಾನು ಬ್ಯಾಟ್ರಿ ಅಂತ ಹೇಳಿದ್ನಲ್ಲ, ಬ್ಯಾಟ್ರಿ ಬಂದ್ಬಿಟ್ಟು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇದೆ. ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ನಾನು ತೋರಿಸ್ತೀನಿ ತೆಗೆದಿದ್ದು ಹೆಂಗಿರುತ್ತೆ ಅಂತ. ಸೊ ಇದಕ್ಕೆ ಈ ಥರ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ಬ್ಯಾಟ್ರಿ 3 ವೋಲ್ಟೇಜ್ ಬ್ಯಾಟ್ರಿ. ಇದು ಜಸ್ಟ್ 3 ವೋಲ್ಟೇಜ್ ಬ್ಯಾಟ್ರಿ ನಾರ್ಮಲ್ಲು. ಸೊ ಈ ಥರ ಬರುತ್ತೆ. ಸೊ ಈ ಬ್ಯಾಟ್ರಿ ಬಂದ್ಬಿಟ್ಟು 2 years ಬರುತ್ತೆ ಅಂತ ಅದ್ರ ಮೇಲೆ ಬಾಕ್ಸ್ ಮೇಲೆ ಹಾಕಿದೆ. ಸೊ ನಂಗೆ ಗೊತ್ತಿರಂಗೆ 2 years ಬರದೇ ಇರೋ ಆಲ್ಮೋಸ್ಟ್ 1.5 year ಅಂತೂ ಬರುತ್ತೆ ನಂಗೆ ಗೊತ್ತಿರೋ ಪ್ರಕಾರ ಇದು. ಸೊ ಈ ಸ್ಟೈಲಿಶ್ ಪೆನ್ ಇದು. ಸೊ ಇದರಲ್ಲಿ ಪ್ಲಸ್ ಏನಂದರೆ ಪ್ರೆಷರ್ ಸೆನ್ಸಿಟಿವ್ ಇದೆ. ಈ ಪ್ರೆಷರ್ ಸೆನ್ಸಿಟಿವ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಂಗೆ ತುಂಬ ಇಷ್ಟ ಆಗಿದ್ದು ಫೀಚರು. ಸೊ ಸ್ವಲ್ಪ ಲೈಟ್ ಅಂತ ಪ್ರೆಷರ್ ಸೆನ್ಸಿಟಿವ್ ಅಂದರೆ ಸ್ವಲ್ಪ ಲೈಟಾಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇನ್ನು ಸ್ವಲ್ಪ ಲೈಟಾಗಿ ಬರುತ್ತೆ, ಈ ಥರ ಬರುತ್ತೆ. ಇನ್ನು ಸ್ವಲ್ಪ ನೀವು ಪ್ರೆಷರ್ ಬಿಟ್ಟು ಬರೆದ್ರೆ ಸ್ವಲ್ಪ ಡಾರ್ಕಾಗಿ ಬರೆಯುತ್ತಿದ್ದು. ಸೊ ನೀವು ಸ್ಕೆಚ್ ಮಾಡೋದಕ್ಕಾಗಲಿ ಏನೇ ನಾರ್ಮಲಾಗಿ ಬರಿಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ. ಸ್ಕೆಚಿಂಗ್ ಎಸ್ಪೆಷಲಿ ಫಾರ್ ಸ್ಕೆಚಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಇದು, ಈ ಥರ ಪ್ರೆಷರ್ ಸೆನ್ಸಿಟಿವ್ ಇರೋದ್ರಿಂದ. ಸೊ ಇದನ್ನು ಬೇಡ ಅಂದಾಗ ನೀವು ಇಲ್ಲಿ ಒಂದು ಬಟನ್ ಇದೆಯಲ್ಲ, ಡಿಲೀಟ್ ಬಟನು. ಸೊ ಎರೇಸ್ ಬಟನ್ ಅಂತ. ಸೊ 1 time ಅಷ್ಟೇ. ಸೊ ನೀವೇನಾದ್ರು ಬರ್ದಿರೋದನ್ನ ಅಂಡು ಅಂತೂ ಮಾಡೋಕ್ಕಾಗಲ್ಲ, ಬಟ್ ಒನ್ ಟೈಮ್ ಅಷ್ಟೇ ಇದು. ಸೊ ನೀವೇನಾದ್ರು ಬರೆದ್ಮೇಲೆ ಅಂಡು ಮಾಡೋಕ್ಕಾಗಲ್ಲ. ಸೊ ಬಟ್ ರಫ್ ಪ್ಯಾಡ್ ಇದೆ ಅಷ್ಟೇ, ಜಸ್ಟ್ ಚೆನ್ನಾಗಿ ಬರೀಬೋದು. ಲೈಕ್ ನಾರ್ಮಲ್ ನಿಮಗೆ ತುಂಬ ಈಸಿಯಾಗೇ ಇರುತ್ತೆ ನೋಡಿ. ನಾರ್ಮಲ್ ಒಳ್ಳೆ ಬುಕ್ ಮೇಲೆ ಬರ್ದಂಗೆ ಇರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಈಸಿಯಾಗಿದೆ, ಬರೆಯೋದಕ್ಕೆ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮಗೆ ಹ್ಯಾಂಡ್ ಪ್ರೆಷರ್ ಕೂಡ ಇದ್ರ ಮೇಲೆ ಬೀಳಲ್ಲ ನೋಡಿ. ಹ್ಯಾಂಡ್ ಪ್ರೆಷರ್ ಬರೀಬೇಕಾದ್ರೆ ನಿಮಗೆ ಹ್ಯಾಂಡ್ ಪ್ರೆಷರ್ ಕೂಡ ಇದ್ರ ಮೇಲೆ ಕಾಣಿಸಲ್ಲ. ಸೊ ನೀವೇನು ಈ ಸ್ಟೈಲಿಶ್ ಪೆನ್ ಯೂಸ್ ಮಾಡ್ತಾ ಇದ್ದೀರಾ, ಆ ಪೆನ್ ಇದರದ್ದೇ ಅದು ನಿಮಗೆ ಪ್ರಿಂಟ್ ಬರುತ್ತೆ. ಸೊ ನಿಮ್ಗೆ ಹ್ಯಾಂಡ್ ಪ್ರೆಷರ್ ಪ್ರಿಂಟ್ ಏನು ಅಲ್ಲಿ ಕಾಣಿಸಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ. ಸೊ ಇದು ಬಂದ್ಬಿಟ್ಟು 8.5 ಇಂಚಸ್ ಡಿಸ್ಪ್ಲೇ ಇದೆ. ಈ ಸೈಡಿಂದ 8.5 ಇಂಚಸ್ ಡಿಸ್ಪ್ಲೇ ಇದು. ಸೊ ಇದ್ರ ಕಂಪ್ಲೀಟ್ಲಿ ಲೈಟ್ ವೆಯ್ಟ್, ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ಫುಲ್ ಪ್ಲಾಸ್ಟಿಕ್ ಕೋಟೆಡ್ ಇದು. ಸೊ ಈ ಡಿಸ್ಪ್ಲೇ ಕೂಡ ಇದು ಪ್ಲಾಸ್ಟಿಕ್ ಇದು ಆ್ಯಕ್ಚುಲಿ, ಫುಲ್ಲು ಪ್ಲಾಸ್ಟಿಕ್, ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದು. ಸೊ
ಇನ್ನು ಲೈಟ್ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ ಇದು ಬಂದ್ಬಿಟ್ಟು 100 ಗ್ರಾಮ್ಸ್ ಇದೆ ಅಷ್ಟೇ. ಸೊ ತುಂಬ ಲೈಟ್ ವೆಯ್ಟು 100 ಗ್ರಾಮ್ಸು. ಸೊ ಎಲ್ಲೇ ಇದ್ದರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ತುಂಬ ಕಷ್ಟನೂ ಆಗಲ್ಲ. ಬ್ಯಾಗಲ್ಲಂತೂ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ ಇದಂತೂ. ಸೊ ಈ ಸ್ಟೈಲಿಶ್ ಪೆನ್ನು ಅಕಸ್ಮಾತ್ ನಿಮಗೆ ಈ ಸ್ಟೈಲಿಶ್ ಪೆನ್ ಹೊಟ್ಟೋದ್ರೂ ಕೂಡ ನಿಮಗೆ ಯಾವುದೇ ಒಂದು ಪಾಯಿಂಟೆಡ್ ನೀಡಲ್ ಪೆನ್ ಅಕಸ್ಮಾತ್ ಏನಾದ್ರು ಒಂದು ನಾರ್ಮಲ್ ಬಾಲ್ ಪೆನ್ ಯಾವ್ದಾದ್ರು ಬರೀದೇ ಇರೋದು ಕೂಡ ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ನೈಲ್ ಯೂಸ್ ಮಾಡ್ಬೋದು, ಬಟ್ ಇದು ಫಿಂಗರಲ್ಲಿ ಆಗಲ್ಲ. ಬಟ್ ನೈಲು ಈ ಥರ ಯಾವುದೇ ಪಾಯಿಂಟೆಡ್ ಇದರಿಂದ ಕೂಡ ನೀವು ಇದು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.